PRP ಅಂದರೆ ಓವರಾಲ್ ಏನು ಅಂತ, ಯಾವ ಥರ ಇದು ಟ್ರೀಟ್ಮೆಂಟ್ ಇರುತ್ತೆ ಅಂತ? ಸೊ PRP ಟ್ರೀಟ್ಮೆಂಟು ಪೇಷಂಟ್ ಓನ್ ಬ್ಲಡ್ಡಿಂದಾನೇ ಮಾಡ್ತೀವಿ. ಬ್ಲಡ್ಡಿಂದ ಓನ್ ಬ್ಲಡ್ಡಿಂದಾನೇ ಅದು ಒಂದು 15 to 20 ml, ಒಬ್ಬೊಬ್ಬರಿಗೆ 35 ml ವರ್ಗೂ ಬ್ಲಡ್ ತೊಗೊಂಡು ಅದರಲ್ಲಿ ತುಂಬ ಕಾಂಪೊನೆಂಟ್ಸ್ ಇರುತ್ತೆ. ನಮ್ಗೆ ಏನು ಬೇಕು, ಪ್ಲೇಟ್ಲೆಟ್ಸ್ ಬೇಕು. ಒನ್ ಆಫ್ ದ ಬ್ಲಡ್ ಸೆಲ್ ಪ್ಲೇಟ್ಲೆಟ್ಸ್, ಅದು ಪ್ರಾಸೆಸ್ ಮಾಡ್ತೀವಿ. ಸೊ ಈ ಜಸ್ಟ್ ರೆಡ್ ಬ್ಲಡ್ ಸೆಲ್ಸ್ ಮತ್ತು ಪ್ಲಾಸ್ಮಾ ಸಪ್ರೇಟ್ ಮಾಡಿ, ಪ್ಲಾಸ್ಮಾದಲ್ಲಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಸಪ್ರೇಟ್ ಮಾಡಿ ಪ್ರಾಸೆಸ್ ಮಾಡಬೇಕು. ಈಗ 15 to 20 ml ತೊಗೊಂಡ್ರೆ 20 ml ನನಗೆ 3-4 ml PRP ಬರುತ್ತೆ. ದೋಸ್ PRP ನಾವು ಅದು ತೊಗೊಂಡು ವಿ ಡೈರೆಕ್ಟ್ಲಿ ಇಂಜೆಕ್ಟ್ ಇನ್ ಟು ದ ಜಾಯಿಂಟ್. ಎಲ್ಲಿ ಡ್ಯಾಮೇಜ್ ಆಗಿದೆಯಾ ನೋಡಿಕೊಂಡು ಅಲ್ಲಿ ಇಂಜೆಕ್ಟ್, ಇಮೇಜ್ ಗೈಡೆನ್ಸ್ ಅಲ್ಲಿ ಮಾಡ್ತೀವಿ. ನಾಟ್ ಎ ಬ್ಲೈಂಡ್ ಪ್ರೊಸೀಜರ್. ಸುಮ್ಮನೆ ನಾನೇನೋ ಕೂತ್ಕೊಂಡು OP ಟೇಬಲ್ ಅಲ್ಲೇ ಕೊಡ್ತಾರೆ, ನಾಟ್ ದ. ಸೊ ಡೆಫಿನೆಟ್ಲಿ ವಿ ಹ್ಯಾವ್ ಟು ಇಂಜೆಕ್ಟ್ ವೇರ್ ದೆರ್ ಇಸ್ ಅ ಡ್ಯಾಮೇಜ್. ಈಗ ಮೆನಿಸ್ಕೈಟ್ ಏರಿದ್ರೆ ಮೆನಿಸ್ಕೈಟ್ ಏರ್ ಹತ್ರನೇ ಕೊಡಬೇಕು. ಸೊ ಲಿಗಮೆಂಟ್ ಅಂದ್ರೆ ಲಿಗಮೆಂಟ್ ACL ಅಲ್ಲೇ ಕೊಟ್ಟಿದ್ರೆ ಇಟ್ ಸ್ಟಾರ್ಟ್ಸ್ ಹೀಲಿಂಗ್. ಅದರಿಂದ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆಗಿ ಸೊ ಅಲ್ಲಿ ಏನು ಡ್ಯಾಮೇಜ್ ಆಗಿದೆಯೋ ಆ ಸೆಲ್ಸ್ ರೀಜನರೇಟ್ ಆಗ್ತಾ ಬರುತ್ತೆ. ಈಗ ಸ್ಕಿನ್ ಕಟ್ ಆಗುತ್ತೆ, ಹೇಗೆ ಹೀಲ್ ಆಗುತ್ತೆ? ಯು ಡೋಂಟ್ ಡು ಎನಿಥಿಂಗ್, ಬಟ್ ಅದನ್ನು 1 week ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಹೌದು. ಹೇಗೆ ಅದು? ಬಿಕಾಸ್ ಆಫ್ ದ ಗ್ರೋತ್ ಫ್ಯಾಕ್ಟರ್ಸ್ ಇನ್ ದ ಪ್ಲೇಟ್ಲೆಟ್ಸ್. ಸೊ ಆ ಕಾನ್ಸೆಪ್ಟ್ ನಾವು ಆ ಪ್ರಾಪರ್ಟಿ, ಹೀಲಿಂಗ್ ಪ್ರಾಪರ್ಟಿ ತೊಗೊಂಡು ಜಾಯಿಂಟ್ ಕೊಟ್ಟರೆ ದಟ್ ಸ್ಟಾರ್ಟ್ಸ್ ಹೀಲಿಂಗ್ ದ ಡ್ಯಾಮೇಜ್ ಇನ್ಸೈಡ್. ಸೊ ಬಟ್ ಸ್ಟೇಜ್ ಡ್ಯಾಮೇಜ್ ಮೇಲೆ ನಂಬರ್ ಆಫ್ ಸಿಟ್ಟಿಂಗ್ಸ್ ತೊಗೋಬೇಕು. ಈಗ ಫಸ್ಟ್ ಸ್ಟೇಜ್ ತೊಗೊಂಡು ಬಂದರೆ ಒಂದೇ ಸಿಟ್ಟಿಂಗೇ ಸಾಕು. ಬಟ್ ಥರ್ಡ್ ಸ್ಟೇಜ್ ಅಂದರೆ ಆಲ್ಮೋಸ್ಟ್ ಒಂದು 50% ಮೇಲೇ ಕಾರ್ಟ್ಲೆಸ್ ಸೌದಿರುತ್ತೆ. ಅದಕ್ಕೆ ಒಂದೇ ಸಿಟ್ಟಿಂಗ್ ಕಂಪ್ಲೀಟ್ ಆಗಿ ವರ್ಕ್ ಆಗಲ್ಲ. 3 to 4 ಸಿಟ್ಟಿಂಗ್ಸ್ ಕೊಡ್ತೀವಿ. ಡಿಪೆಂಡ್ ಅಪಾನ್ ದ ಸ್ಟೇಜಿಂಗ್ ಡ್ಯಾಮೇಜ್ ಮೆನಿಸ್ಕೈ ಗ್ರೇಡ್ 3 ಟೇರ್ ಇದ್ರೆ, ಸೊ ಮೆನಿಸ್ಕಸ್ ಇದು ಥರ ಡ್ಯಾಮೇಜ್ ನೋಡಿಕೊಂಡು ನಾವು ಟ್ರೀಟ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಸೊ ಯು ಕ್ಯಾನ್ ಸಿ ದೆರ್ ಇಸ್ ಎ ಡ್ಯಾಮೇಜ್, 2 ಸೈಡ್ ಇದೆ, ಮೋರ್ ದ್ಯಾನ್ 50% ಡ್ಯಾಮೇಜ್ ಆಗಿದೆ. ಇದು ವಿತ್ 15 days once 3 to 4 ಸಿಟ್ಟಿಂಗ್ಸ್ ಮಾಡ್ತೀವಿ. ಸೇಮ್ ಅಪ್ಲೈಸ್ ಫಾರ್ ದ ಮೆನಿಸ್ಕಸ್, ಸೇಮ್ ಅಪ್ಲೈಸ್ ಫಾರ್ ದ ಲಿಗಮೆಂಟ್ಸ್. ಸೊ ಡ್ಯಾಮೇಜ್ ಮೇಲೆ ನಂಬರ್ ಆಫ್ ಸಿಟ್ಟಿಂಗ್ಸ್ ನೋಡಿಕೊಂಡು ಮಾಡಬೇಕು. ಆ ಥರ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಕಂಪ್ಲೀಟ್ಲಿ ಟು ಸಿ ದ ರಿಸಲ್ಟ್ ಎಲ್ಲ ಹೀಲ್ ಆಗಬೇಕಂದ್ರೆ 6 months ಆಗುತ್ತೆ. ಇಮಿಡಿಯೇಟ್ ಆಗಲ್ಲ. ಇಟ್ಸ್ ನಾಟ್ ಎ ಇಮಿಡಿಯೇಟ್ ರಿಕವರಿ. ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಹೌದು. ಸೊ ಪೇನ್ ವಿಲ್ ರೆಡ್ಯೂಸ್. ಪೇನ್ ಒಂದೇ ಅಲ್ಲ, ಬಟ್ ಅವ್ರ ನಾರ್ಮಲ್ ರೊಟೀನ್ ಲೈಫ್ ಸ್ಟೈಲ್ ಬರೋದು ಎಲ್ಲ ನಾರ್ಮಲ್ ಬರೋದಕ್ಕೆ ಒಂದು 6 months ಆಫ್ಟರ್ ದ ಟ್ರೀಟ್ಮೆಂಟ್ ಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಎಕ್ಸಸೈಸಸ್, ಡೈಟ್ ಎಲ್ಲ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಬಟ್ ಕೆಲವ್ರಿಗೊಂದು ಬಿಕಾಸ್ ಆಫ್ ನೀವು ಆಗ್ಲೇ ಹೇಳಿದ್ರಿ, ಆಂಧ್ರ ತೆಲಂಗಾಣ ಈ ಭಾಗದಲ್ಲಿ ಅವೇರ್ನೆಸ್ ಇದೆ ಜಾಸ್ತಿ, ಇದು ಮಾಡ್ತಾರೆ, ನಮ್ಮಲ್ಲಿ ಅವೇರ್ನೆಸ್ ಕಡಿಮೆ ಅಂತ. ಲೈಕ್ ಒಬ್ರಿಗೆ ಈಗಾಗಲೇ ಟ್ರೀಟ್ಮೆಂಟ್ ಯಾರು ತಗೊಂಡಿದಾರಲ್ಲ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ? ಲೈಕ್ ಆಫ್ಟರ್ ಚೆನ್ನಾಗಿದೆ. ಸೊ ನನ್ಗೆ ಬರೋ ಪೇಷಂಟ್ಸೇ ಹಾಗೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸೊ ದೇ ವಿಲ್ ಟೆಲ್ ಅದರ್ ಪೇಷಂಟ್ಸ್, ಸೊ ಅಲ್ಲಿ ಹೋಗಿದ್ವಿ ನಾವು ಚೆನ್ನಾಗಿದ್ವಿ, ಬಿಕಾಸ್ ಇಟ್ ಈಸ್ ಲೈಕ್ ಸ್ಪ್ರೆಡಿಂಗ್. ಬಟ್ ಅದು ಹೇಳಿದ್ರು ದೇ ವಿಲ್ ಥಿಂಕ್ ಅಗೇನ್, ತಗೋಬೇಕಾ ಬೇಡವಾ, ಅವ್ರಿಗೆ ವರ್ಕ್ ಆಗಿದೆ ನನ್ಗಾಗುತ್ತಾ, ಅದೊಂದು ಕ್ವೆಶನ್ ಇದೆ. ನನ್ಗೆ ಏಜ್ ಆಗಿದೆ, ನಂಗೆ ಬ್ಲಡ್ ಕಮ್ಮಿ ಇದೆ, ನಥಿಂಗ್. ಏಜ್ ಈಸ್ ನಾಟ್ ಎ ಫ್ಯಾಕ್ಟರ್, ಸ್ಟೇಜ್ ಇಸ್ ಫ್ಯಾಕ್ಟರ್. ನನಗೆ ಎಷ್ಟು ಸೌದಿದೆ ಇಂಪಾರ್ಟೆಂಟ್. ಏಜ್ 90 ಆಗಲಿ 100 ಆಗಲಿ 120 ಆಗಲಿ ಯೂಸ್ ಆಗುತ್ತೆ. 90 ವರ್ಷ ಆದ್ರೂ ಕೂಡ ಸಕ್ಸಸ್ ಆಗುತ್ತೆ. 99 ನಾನು ದಿಸ್ ನೋ ವಿ ಆರ್ ಡಿಸ್ಕಸಿಂಗ್ 99 ಇಯರ್ಸ್ ಪೇಷಂಟ್ ವೀಲ್ ಚೇರ್ ಅಲ್ಲಿ ಬಂದ್ರು, ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ಸರ್ಜರಿ ಹೋಗಕ್ಕಾಗಲ್ಲ, ಅವ್ರ ಮಂಡಿ ನೋವು, ವಯಸ್ಸಾಗಿದೆ. ಸೊ ಇಷ್ಟೇನಾ ನನ್ನ ಲೈಫ್ ಅಂತ ನಮ್ಮ ಹತ್ರ ಬಂದ್ರು. ವಿ ಸೆಡ್ ಡೆಫಿನೆಟ್ಲಿ ವಿ ಕ್ಯಾನ್ ಟ್ರೀಟ್. ನಾವು 3 ಸಿಟ್ಟಿಂಗ್ಸ್ ಮಾಡಬೇಕು ಅಂತ ಹೇಳಿದ್ವಿ. ಆಫ್ಟರ್ 3 ಸಿಟ್ಟಿಂಗ್ಸ್, ಆಫ್ಟರ್ 1-2 months he is walking normally and he is very very happy. ಮ್ಯಾಮ್, ಐ ಥಾಟ್ ನನ್ನ ಲೈಫ್ ಇಷ್ಟೇನಾ ಅಂತ, ಐ ಶುಡ್ ಡಿಪೆಂಡ್ ಆನ್ ಅದರ್ಸ್, ನನಗೆ ಯಾರೊಬ್ರು ಹೆಲ್ಪ್ ಮಾಡಬೇಕಿಲ್ಲ, ಸರ್ವೆಂಟ್ ಇರಬೇಕು ನನ್ನ ಜೊತೆ. And now I am independent, I am doing my routine work. He is very happy. Stage is important, age ಅಲ್ಲ. ಓಕೆ, ಗುಡ್. ಬೇರೆ ಯಾವುದೇ ಆಪರೇಷನ್ಸ್ ಆಗಲಿ ಏಜ್ ಇಂಪಾರ್ಟೆಂಟ್ ಆಗುತ್ತೆ, ವಯಸ್ಸಾದ್ಮೇಲೆ ಮಾಡೋಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ಸ್ಟೇಜ್ ಇಂಪಾರ್ಟೆಂಟ್, ಏಜ್ ಅಲ್ಲ ಅಂತ. ನನಗೆ ತುಂಬ ಬೆನ್ನೋವಿತ್ತು. EPON ಇಂಜೆಕ್ಷನ್ ಆದಮೇಲೆ ನನಗೆ ತುಂಬ ಆಲ್ಮೋಸ್ಟ್ 100% ಹೋಗಿತ್ತು. ಇದು ನನಗೆ ಇಯರ್ಸಿಂದ ಪೇನ್ ಇತ್ತು. ಸಡನ್ನಾಗಿ ನನಗೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಬರೀ ರೆಸ್ಟ್ ಆಗ್ತಾ ಇತ್ತು. ಈಗ ಅದು ಇಂಜೆಕ್ಷನ್ಸ್ ತೊಗೊಂಡ್ಮೇಲೆ ಸ್ವಲ್ಪ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ನಾನು EPON ಬೆಂಗಳೂರಲ್ಲಿ ಬಸವನಗುಡಿ ಬಂದಿದ್ದೀನಿ ಹಾಸ್ಪಿಟಲ್ಗೆ. ನಾವು ಸಡನ್ನಾಗಿ ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಇದರಲ್ಲೇ ನನಗೆ ಮಾರನೇ ದಿವಸನೇ ಒಂದು ಫಂಕ್ಷನ್ ಇತ್ತು ಮನೇಲಿ, ದೊಡ್ಡ ಫಂಕ್ಷನ್ನು, ಅದರಲ್ಲೂ ಖುಷಿಯಾಗಿ ಓಡಾಡಿದೆ. ಮತ್ತು ಸೆಕೆಂಡ್ ಟ್ರೀಟ್ಮೆಂಟ್ ಇನ್ನೂ ಖುಷಿ ಆಯಿತು. ಏನೋ ವೆಯ್ಟ್ಲೆಸ್ ಇದ್ದಂಗೆ ಆಯಿತು ಮೊಣಕಾಲು ನಡೆಯೋಕ್ಕೆ. ಮೊಣಕಾಲು ನೋವಿಲ್ಲ, ನೈಟ್ ನಿದ್ದೆ ಬರ್ತಿರ್ಲಿಲ್ಲ ನನಗೆ. ಮೇಯ್ನು ಅದು ತುಂಬ ಪೇಯ್ನ್ ಆಗ್ತಾಯಿತ್ತು. ಎಲ್ಲರ ಕೈಲಿ ಏನಾದ್ರು ಮಾಡಿಸ್ಕೋಬೇಕೇನೋ ಇನ್ನು ಏಜ್ ಆಗೋರು ಅಂತ ಭಯ ಕಾಡ್ತಿತ್ತು ನನಗೆ. ಅದೆಲ್ಲ ಏನಿಲ್ಲದೆ ಚೆನ್ನಾಗಿ ಆರಾಮಾಗಿದ್ದೀನಿ. ನಾನು ವೆರಿ ಥ್ಯಾಂಕ್ಫುಲ್ ಟು ವಿದ್ಯಾ ಭಂಡಾರ ಅವ್ರಿಗೆ, ತುಂಬ ಥ್ಯಾಂಕ್ಫುಲ್ ಹೇಳ್ತಿದ್ದೀನಿ. ನಾನು ಪಾರ್ವತಿ ರಾವ್, ಮಂಗಳೂರು.
ಕಾಲು ನೋವು 36 ವರ್ಷದಿಂದ ಕಾಲು ನೋವು ಅನುಭವಿಸ್ತಾ ಇದ್ದೆ. ಅದು ನನಗೆ ಧೈರ್ಯ ಇರಲಿಲ್ಲ ಗುಣ ಆಗ್ತದೆ ಅಂತಂದರೆ. ತುಂಬ ಗುಣ ಆಯಿತು, ತುಂಬ ವಾಸಿ ಆಯಿತು. ಇವಾಗ ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಳ್ಳೆ ಡಾಕ್ಟ್ರು. ಈಗಂತೂ ರಿಲ್ಯಾಕ್ಸ್ ಆಗಿದ್ದಾನೆ. ಇನ್ನೂ ಪರವಾಗಿಲ್ಲ, ಇನ್ನೊಂದು ತಿಂಗಳು ರೆಸ್ಟ್ ತಗೊಂಡ್ರೆ ನಾರ್ಮಲ್ ಆಗ್ತೇನೆ ನಾನು. ಸೊಂಟಕ್ಕೂ ನೋವಿತ್ತು, ಅದಂತೂ ಅನುಭವಿಸಿ ನನಗೆ ಸುಸೈಡ್ ಮಾಡ್ಕೊಳ್ಳೋಷ್ಟೊಳಗೆ ಬಂದಿತ್ತು ನೋವು. ಅದನ್ನು ವಾಸಿ ಮಾಡಿದರು. ನನ್ನ ಹೆಸರು ಸರೋಜ. ಇವಾಗ ನಾನು ಇಲ್ಲಿ ಮತ್ತಿಕೆರೆಯಿಂದ ಬರ್ತಾ ಇದ್ದೀನಿ. ಮತ್ತಿಕೆರೆ ಮುತ್ಯಾಲ ನಗರದಿಂದ. ನನಗೆ ಮಂಡಿ ನೋವು, ತುಂಬ ಮಂಡಿ ನೋವಿತ್ತು. ಅದು ಸೌದೋಗಿದೆ ಅಂತ ಹೇಳಿದ್ರು, ರೈಟ್ ಲೆಗ್ಗು. ಇವಾಗ ಬಂದಮೇಲೆ ಇವಾಗ ನೋವೆಲ್ಲ ಪರವಾಗಿಲ್ಲ, ಒಂದು 70% ಚೆನ್ನಾಗಾಗಿದೆ. ಥ್ಯಾಂಕ್ ಯು UP1 ವಿದ್ಯಾ ಭಂಡಾರ್. ನನ್ನ ಹೆಸರು ಕಲ್ಪನಾ ಅಂತ. ನಾನು ಹಲಸೂರಿಂದ ಬಂದಿದ್ದೀನಿ. ನನಗೆ ತುಂಬ ಅಂದರೆ ತುಂಬಾ ನಡೆಯೋಕ್ಕಾಗ್ತಿರ್ಲಿಲ್ಲ. ಒಂದು 10 ವರ್ಷದಿಂದ ಇತ್ತು ಈ ಥರ ನನಗೆ ಪೇಯ್ನು. ಇವಾಗ ನನಗೆ 90% ಓಕೆ ಆಗಿದೆ. ನಾನು ರಾಮದೇವರು ಅಂತೇಳಿ, ನಾನು ಬೆಂಗಳೂರಿಂದ ನಂದಿನಿ ಲೇಔಟಿಂದ ಬಂದಿದ್ದೀನಿ. ನಾನು ಇಲ್ಲಿಗೆ ಬಂದಾಗ ಭಾಳ ನೋವಿತ್ತು ನನ್ನ ಮಂಡಿ. ಆಮೇಲೆ ಫಸ್ಟ್ ಡೇನೇ ನನಗೆ ಸ್ವಲ್ಪ ರಿಲೀಸ್ ಆಗಿ ಕ್ಲೀನಾಗಿ ನಡ್ಕೊಂಡು ಹೊಂಟೋದೆ. ನನಗೆ ಭಾಳ ಸಂತೋಷ ಆಯಿತು. ನೆಕ್ಸ್ಟ್ ಇನ್ನು 3 ಸ್ಟೆಪ್ನಲ್ಲೂ ಕೂಡ ಫುಲ್ ಕಡಿಮೆ ಆಗೋಯಿತು. ಈಗ ಸ್ವಲ್ಪ ತುಂಬ ಚೆನ್ನಾಗಿ ನಡ್ಕೊಂಡು ಓಡಾಡ್ಕೊಂಡು ಕ್ಲೀನಾಗಿ ಇದ್ದೀನಿ. ಮೆಟ್ಲು ಎಲ್ಲ ಹತ್ತೀನಿ, ಎಲ್ಲ ಮಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು UP1. ನನ್ನ ಹೆಸರು ರವೀಂದ್ರ ರೆಡ್ಡಿ ಅಂತ. ನಮ್ಮದು ಆಂಧ್ರ. ನಮ್ಗೆ ಕಾಲು ನೋವು ಜಾಸ್ತಿ ಆಯಿತು. ನಮಗೂ ಫಸ್ಟ್ ಟ್ರೀಟ್ಮೆಂಟ್ಗೆ 50% ನೋವು ತಗ್ಗಿದ್ದು. ಇವಾಗ 80% ನೋವು ಕಮ್ಮಿ. UP1 ಡಾಕ್ಟರ್ ವಿದ್ಯಾ ಭಂಡಾರು checked me and suggested treatment. And now the final procedure is over today and I'm feeling fine. And the staff are very good and helped me a lot. A little more confidence is there, but still they cooperated very well and medication prescribed are very good. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.